ಯಾರಿಗೆಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇದೆ, PCOD PCOS ಪ್ರಾಬ್ಲಮ್ ಇದೆ, ಮತ್ತು ನಿಮಗೆ ಕೂದಲು ಜಾಸ್ತಿ ಉದುರ್ತಿರ್ಬೋದು, ನೀವೆಲ್ಲರೂ ಈ ಒಂದು ಬೀಜದ ಬಗ್ಗೆ ತಿಳ್ಕೊಳ್ಳೇಬೇಕಾಯ್ತಾ. ಇದರಲ್ಲಿ ಜಿಂಕ್ ಜಾಸ್ತಿ ಇದೆ, ಮೆಗ್ನೀಷಿಯಮ್ ಜಾಸ್ತಿ ಇದೆ. ಮೆಗ್ನೀಷಿಯಮ್ ಯಾಕೆ ಬೇಕು ಗೊತ್ತಾ? ಮೆಗ್ನೀಷಿಯಮಿಂದ ನಿಮ್ಮ ಸ್ಲೀಪು ಸರಿಯಾಗುತ್ತೆ. ಸೊ ಅದಕ್ಕೆ ಇನ್ಸೋಮ್ನಿಯಾ ಪೇಷಂಟ್ಸ್ಗೆ ಮೆಗ್ನೀಷಿಯಮ್ ಟ್ಯಾಬ್ಲೆಟ್ಸ್ನ ಕೊಟ್ಟಿರ್ತಾರೆ. ನೀವು ಅದನ್ನು ಡೈರೆಕ್ಟಾಗಿ ನ್ಯಾಚುರಲ್ ಆಗಿ ಒಂದು ಬೀಜದ ಮುಖಾಂತರ ತೊಗೋಬೋದು. ಎಷ್ಟು ಉಪಯುಕ್ತ ನೋಡಿ. ಮತ್ತು ಇದರಲ್ಲಿ ಜಿಂಕ್ ಜಾಸ್ತಿ ಇದೆ. ಜಿಂಕ್ ಕೆಲಸ ಏನು ಗೊತ್ತಾ? ನಿಮ್ಮ T4 T3 ಆಗಿ ಕನ್ವರ್ಷನ್ ಆಗೋಕ್ಕೆ ಮತ್ತು TSH ಲೆವೆಲ್ ರೆಗ್ಯುಲೇಷನ್ ಆಗೋಕ್ಕೆ ನಿಮಗೆ ಬೇಕು ಜಿಂಕ್, ಆಯಿತಾ. ಮತ್ತು ಯಾರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗೋಕ್ಕೆ ಬೇಕು ನಿಮಗೆ ಜಿಂಕ್. ಮತ್ತು ಯಾರಲ್ಲಿ ಟೆಸ್ಟೋಸ್ಟಿರಾನ್ ಲೆವೆಲ್ ಕಮ್ಮಿ ಇದೆ, ನಿಮ್ಮ ಟೆಸ್ಟೋಸ್ಟಿರಾನ್ ಲೆವೆಲ್ ಬ್ಯಾಲೆನ್ಸ್ ಆಗಬೇಕಂದ್ರೆ ನಿಮಗೆ ಬೇಕು ಜಿಂಕ್. ಮತ್ತು ಇದು ಇನ್ಸುಲಿನ್ ಸೆನ್ಸಿಟಿವಿಟಿ ಕೂಡ ಜಾಸ್ತಿ ಮಾಡುತ್ತೆ. ಸೊ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಮ್ಮಿ, ನಿಮ್ಮ ಡಯಾಬಿಟಿಸ್ ಕಮ್ಮಿ. ಯಾವುದಪ್ಪ ಇದು ಬೀಜ ಅಂತ ಕೇಳ್ತೀರಾ? ಹೌದು, ಇದು ಪಂಪ್ಕಿನ್ ಸೀಡ್ಸ್, ನಿಮ್ಮ ಕುಂಬಳಕಾಯಿ ಬೀಜ. ಇದರಲ್ಲಿ ಜಿಂಕ್ ಜಾಸ್ತಿ ಇದೆ, ಮೆಗ್ನೀಷಿಯಮ್ ಜಾಸ್ತಿ ಇದೆ. ಸೊ ನಿಮ್ಮಿದು ಹಾರ್ಮೋನಲ್ ರೆಗ್ಯುಲೇಷನ್ ಮಾಡುತ್ತೆ. ನಾನು ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೆ, ಪಂಪ್ಕಿನ್ ಸೀಡ್ ಆಯಿಲ್ನ ತಲೆಗೆ ಹಾಕೋದ್ರಿಂದ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಅಂತ. ಹೌದು, ನೀವು ಕನ್ಸ್ಯೂಮ್ ಆದರೂ ಮಾಡಿ, ತಲೆಗೆ ಆಯಿಲ್ ಮಾಡಾದರೂ ಹಾಕಿ, ಇದರಿಂದ ನಿಮ್ಮ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಮತ್ತು ನಿಮ್ಮ PCOD PCOS ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಿದೆ, ನಿಮ್ಮದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಹಾರ್ಮೋನ್ ಬ್ಯಾಲೆನ್ಸ್ ಆಗಬೇಕಂತ ಅಂದರೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ಈ ಪಂಪ್ಕಿನ್ ಸೀಡ್ಸ್. ಓಕೆ, ಸೊ ಸೀಡ್ ಸೈಕ್ಲಿಂಗಲ್ಲಿ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಬೇಕಾದರೆ PCOD PCOS ಅಂತ ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ, ಅದನ್ನು ನೀವು ನೋಡ್ಬೋದು. ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ರಿಪೋಸ್ಟ್ ಮಾಡೋದು ಮರಿಬೇಡಿ. ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.